ಸಪ್ತಪದಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ರಾಜ್ ಅವನೇ ಯೋಚನೆ ಮಾಡ್ತಿದ್ದಂಗೆ ಇನ್ನು ಅವನೊಳಗಿರೋ ಅಂತರಾತ್ಮ ಹೊರಗಡೆ ಬಂದಿರುತ್ತೆ. ಏನು ಆ ರೀತಿ ನೋಡ್ತಾ ಇದೆಯಾ? ಈಗ ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಥರ ನೋಡ್ತಾ ಇದೆಯಾ? ಈಗ ನಾನು ಏನಾದರೂ ಹೇಳುದ್ನಾ ಅಂತ ಅವನ ಅಂತರಾತ್ಮ ಅವನಿಗೆ ಹೇಳ್ತಾ ಇರೋ ಥರ ಹಾಗೆ ಮೌನವಾಗಿ ನಿಂತ್ಕೊಂಡಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಅಲ್ಲ, ಮಾಡೋದು ತಪ್ಪೆಲ್ಲ ಕಳಾವತಿ, ಎಲ್ಲ ನನ್ನ ತಪ್ಪು ಅನ್ನೋ ಥರ ಹೇಳ್ತಿದ್ದೀರ ಎಲ್ಲ. ಏನೋ ನನ್ನ ಅಮ್ಮನಿಗೋಸ್ಕರ ಹೋಗಿ ಅವಳನ್ನ ಕರ್ಕೊಬಂದು ಮನೇಲಿ ಇಟ್ಕೊಳ್ಳೋಣ ಅಂದರೆ ಎಲ್ಲದಕ್ಕೂ ಅವಳು ಬರಲ್ಲ, ಹಾಗೆ ಹೀಗೆ ಅಂತ ರೂಲ್ಸು ರಿಸ್ಟ್ರಿಕ್ಷನ್ಸ್ ಹಾಕ್ಕೊಂಡಿದ್ರೆ ಹೇಗೆ ಅವಳು ಬರೋದಕ್ಕಾಗುತ್ತೆ? ಏನು ಅವಳು ನನ್ನ ಮಾತಿಗೆ ಬೆಲೆ ಕೊಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲ ಕಣೋ, ನೀನೊಬ್ಬ ದೊಡ್ಡ ಫುಲ್ಲು ಅಲ್ಲ. ಹೆಂಡ್ತಿನ ಹೆಂಗೆ ಹಿಡ್ಕೋಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ಅವಳು ಈ ಮನೆಗೆ ಏನು ಬೇಕು ಏನು ಬೇಡ ಅಂತ ಎಲ್ಲ ನೋಡ್ಕೊಂಡಿರೋಳು ಅವಳು. ನೀನು ಸಡನ್ನಾಗಿ ಈ ರೀತಿ ಅವಳಿಗೆ ಅವಮಾನ ಅಂತರಾತ್ಮ ಅವನಿಗೆ ಹೇಳ್ತಾ ಇದ್ದೀನಿ ನೋಡಿ. ನೀನು ಆ ಕಳವತಿಗೆ ಸಪೋರ್ಟಾ? ಅದಕ್ಕೆ ಕಣೋ ಹೇಳ್ತಾ ಇರೋದು, ನಿನ್ನ ಮನಸ್ಸಲ್ಲಿ ಇದೆ ಆ ಭಾವನೆ, ಆದರೆ ನಿನಗೆ ಏನು ಅಂತ ನಿನಗೇನು ಮಾಡಬೇಕು ಅನ್ನೋದು ತೋಚ್ತಾ ಇಲ್ಲ. ಅದಕ್ಕೆ ನೀನು ಈ ರೀತಿ ಹುಚ್ಚುಚ್ಚುನ್ ಥರ ಆಡ್ತಾ ಇದೀಯಾ. ನೀನು ಹಿಂಗೆ ಆಡ್ಕೊಂಡಿದ್ರೆ ಬರಬೇಕಾಗಿರೋ ಹೆಂಡತಿ ಯಾವುದೇ ಕಾರಣಕ್ಕೂ ಇನ್ನು ಈ ಮನೆ ಹೊಸ್ಲು ತುಳಿಯಲ್ಲ ನೋಡು ಅಂತ ಹೇಳ್ತಾ ಇರ್ತಾನೆ. ಬಿಡು, ಬೇಕಾಗಿಲ್ಲ, ಅವಳು ಬರೋದು ಬೇಕಾಗಿಲ್ಲ, ಇಲ್ಲಿರೋದು ಬೇಕಾಗಿಲ್ಲ, ಅವ್ರ ಮನೇಲೇ ಇರಲಿ, ನಾನು ನೆಮ್ಮದಿಯಾಗಿ ಇಲ್ಲಿ ಇರ್ತೀನಿ ಅಂತ ಅವನು ಜಂಬ ಕೊಚ್ಕೊಂಡು ಮಾತಾಡ್ತಾ ಇದ್ದಂಗೆ ಏನೋ ಮಾಡ್ಕೊ ಹೋಗು ಅಂತ ಅವನ ಅಂತರಾತ್ಮ ಅಲ್ಲಿಂದ ಹೊರಟೋಗ್ಬಿಟ್ಟಿರುತ್ತೆ. ಇನ್ನೀ ಕಡೆ ನೋಡಿದ್ರೆ ಕಾವ್ಯ ಬೆಡ್ಶೀಟ್ನೆಲ್ಲ ಸರಿ ಮಾಡ್ತಾ ಇದ್ದಂಗೆ ಸೀದಾ ಅಲ್ಲಿ ಮದುವೆ ಫೋಟೋ ಇದ್ದಿದ್ದು ನೋಡಿ ಕಾವ್ಯನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ರಾಜ್ ಅವಳಿಗೆ ಊಟ ಮಾಡಿಸ್ತಾ ಇದ್ದಿದ್ದು, ಮತ್ತೆ ಅಲ್ಲಿ ಜಗಳ ಆಗಬೇಕಾದ್ರೆ ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಈ ಮನೆಯವ್ರಿಗೋಸ್ಕರ ನಾನು ನಿನ್ನ ಸಂಬಂಧಕ್ಕೆ ಒಪ್ಕೊಂಡು ಮದುವೆ ಆಗಿದ್ದು, ಅದಕ್ಕೆ ನಾನು ಹೆಂಡ್ತಿ ಅಂತ ಒಪ್ಕೊಂಡಿದ್ದು ಅಂತೆಲ್ಲ ಹೇಳಿದ ವಿಚಾರನ ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಕನಕ ಹಿಂದೆಯಿಂದ ನೋಡ್ತಾ ಅಮ್ಮ ಕಾವ್ಯ ಅಂತ ಕೂಗ್ತಾ ಇದ್ದಂಗೆ ಎಲ್ಲಿ ಅವ್ರ ಅಮ್ಮಂಗೆ ಗೊತ್ತಾಗ್ಬಿಡ್ತು ಅಂತ ಪಟ್ಟಂತ ಬೇಗ ಕಣ್ಣೀರನ್ನ ಒರೆಸ್ಕೊಬಿಟ್ಟು ಏನಮ್ಮ ಏನು ಮಾಡ್ತಿದ್ಯಮ್ಮ ಇಲ್ಲಿ? ಅಯ್ಯೋ ಅಪ್ಪ ಬಂದ್ರೇನಮ್ಮ, ನಡಿ, ಫಸ್ಟೇ ಅಪ್ಪ ಹೊಟ್ಟೆ ಸುವಿಗೆ ತಡ್ಕೊಳ್ಳಲ್ಲ, ಊಟ ಮಾಡೋಣ ನಡಿ ಅಂತ ಇಂದ ಮ್ಯಾನಿಪ್ಯುಲೇಟ್ ಮಾಡಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಕನಕಾಗೆ ಅವಳ ಕಣ್ಣಲ್ಲಿ ಈ ಕಡೆ ಕನಕಾಗೆ ಆ ವಿಚಾರ ಗೊತ್ತಾಗಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ಬೆಳಗ್ಗೆನೆ ಎದ್ದೋಳೋಣ ಅಂತ ಅನ್ಕೊಳ್ತಾ ಇರ್ತಾನೆ. ನೋಡಿದ್ರೆ ಅವನ ಕನ್ಸಲ್ಲಿ ಕಾವ್ಯ ಬಂದಿರ್ತಾಳೆ. ರೀ ಎದ್ದೊಳ್ತೀರಾ? ಯಾರು? ಅಯ್ಯೋ, ಹೆಂಡ್ತಿ ಅಂತ ಒಪ್ಕೊಳ್ದೆ ಇರೋ ಮನುಷ್ಯ ಎದ್ದೋಳಿ, ಯಾರಿಗೋಸ್ಕರನೋ ಹೆಂಡ್ತಿ ಅಂತ ಯಾಕೆ ಒಪ್ಕೋತೀರಾ? ಇದೇನು ಈ ರೀತಿ ವಾಯ್ಸ್ ಬರ್ತಿದ್ಯಲ್ಲ ಅಂತ ಕಣ್ಬಿಟ್ಟು ನೋಡಿದ್ರೆ ಅಲ್ಲಿ ಕಳಾವತಿ ಇರ್ತಾಳೆ. ಕಳಾವತಿ ನೀನಾ? ಯಾವಾಗ ಬಂದೆ? ಹೆಂಗ್ ಬಂದೆ? ಶೇರ್ ಆಟೋ ಹಿಡ್ಕೊ ಬಂದೆ. ನಿಜವಾಗ್ಲೂ ಬಂದಿದ್ಯಾ ನೀನು? ನೆನೆ ಅಷ್ಟು ಹೇಳ್ಬಿಟ್ಟು ಬಂದಿರೋದಕ್ಕೆ ಇವತ್ತು ನೀನು ಕಾಲಿಟ್ಟಿದ್ಯಾ ಅಲ್ವಾ? ನೀನು ಯಾರೋ ಹೇಳ್ತಾ ಇದ್ರು ಈ ಮನೆ ಹೊಸ್ಲಿಕ್ಕೆ ಕಾಲೇ ಇಡಲ್ಲ ಅಂತ. ನಾನೇನು ಕಾಲ ಇಟ್ಬಿಟ್ಟು ಬಂದಿದ್ದೀನಿ, ಕಾಲು ದಾಟ್ಬಿಟ್ಟು ನಾನೇನು ಹೊಸ್ಲ ತುಳ್ಕೊ ಬಂದಿದ್ದೀನಿ. ಅಷ್ಟಕ್ಕೂ ಹೊಸ್ಲನ್ನ ಯಾರು ತುಳಿಯಲ್ಲ ರೀ, ದಾಟ್ಬಿಟ್ಟೆ ಬರೋದು. ನಿಮ್ಮ ಥರ ತಲೆ ಬುಡ ಇಲ್ದೇ ಇರೋರು ಮಾತಾಡ್ದಂಗೆ ಮಾತಾಡ್ತಾ ಇದ್ದೀರಲ್ಲ, ನನಗಂತೂ ಬೇಜಾರಾಗ್ತಿದೆ ಅಪ್ಪ. ತಗೊಳ್ಳಿ, ಆಯ್ತು, ಕಾಫಿ ಕುಡೀರಿ. ಕಾಫಿನಾ? ಏನು ಇಷ್ಟು ಬೇಗ ಎಲ್ಲ ಕಾಫಿ ಗಿಫಿ ಎಲ್ಲ ತಗೊಬಂದ್ಬಿಟ್ಟಿದ್ಯಾ? ಅಲ್ಲ, ಸಡನ್ನಾಗಿ ಕಾಫಿ ಕೇಳಿದ ತಕ್ಷಣ ನಾನು ಇನ್ನೂ ಕಾಫಿನೇ ಕೇಳಿಲ್ವಲ್ಲ, ಅದೇನು ಕಾಫಿ ತಗೊಬಂದೆ? ನಿಮಗೆ ಕಾಫಿ ಇಲ್ಲ ಅಂದರೆ ಎದ್ದೋಳಿಲ್ಲ ಅಂದರೆ ಸ್ನಾನಕ್ಕೆ ಹೋಗಲ್ಲ, ಇನ್ನೆಲ್ಲಾಗುತ್ತೆ ನಮ್ಮ ಕೆಲಸಗಳೆಲ್ಲ, ಫಸ್ಟ್ ತಗೊಂಡು ನಡೀರಿ ಅಂತ ಹೇಳ್ತಾ ಇರ್ತಾಳೆ. ಹೌದಾ, ನನಗೇನು ಅಪ್ಪವ್ರೆ ಎದ್ದೋಳಿ ಅಪ್ಪವ್ರೆ ಅಂತ ಮನೆ ಕೆಲಸವ್ರು ಕೂಗ್ತಾ ಇರ್ತಾರೆ. ಅಯ್ಯೋ ನೀನಾ? ಅಯ್ಯೋ ಕಳಾವತಿ ಎಲ್ಲೋದ್ಲು? ಕಳಾವತಿ ಅಂತ ಕೂಗ್ತಾ ಎದ್ದೋಳ್ತಾ ಇರ್ತಾನೆ ರಾಜ್. ಅಯ್ಯೋ ಕಳಾವತಿಯವರ ಇಲ್ಲ ಅಲ್ಲ ಇಲ್ಲಿ, ನಿಮ್ಮ ಹೆಂಡ್ತಿನ ನೀವು ಈ ರೀತಿ ಕಳಿಸ್ಬಿಟ್ಟು ತುಂಬ ಬೇಜಾರಾಗ್ತಿದ್ದೀರಾ. ಅದಲ್ದಿರ ಅಪರ್ಣ ಅವರು ಸಹ ನೀವು ಈ ರೀತಿ ತಪ್ಪು ನಿರ್ಧಾರ ತಗೋತೀರಾ ಪೋರೆ ಅಂತ ಎಲ್ಲ ಹೇಳ್ತಾ ಇದ್ದೀನಿ ನೋಡಿ. ಬೇಡ, ನೀನೇನು ನನಗೆ ಸಮಜಾಯಿಷಿ ಕೊಡೋ ಅಂತ ಅವಶ್ಯಕತೆ ಇಲ್ಲ, ಫಸ್ಟ್ ಇಲ್ಲಿಂದ ಹೋಗು ಶಾಂತ ಅಂತ ಹೇಳಿ ಕಳಿಸ್ತಾ ಇರ್ತಾರೆ. ಅಯ್ಯೋ ಏನಪ್ಪ ಮಾಡೋದು, ಮನೆ ಕೆಲಸವರು ನನಗೆ ಈ ರೀತಿ ಬುದ್ಧಿವಾದ ಹೇಳೋ ರೀತಿಗೆ ಬಂದ್ಬಿಟ್ರಲ್ಲಪ್ಪ, ಏನು ಮಾಡೋದು ಅಂತ ಹೇಳಿ ಅಲ್ಲಿರೋ ಕಾಫಿನ ಕುಡಿಯೋಣ ಅಂತ ಹೋಗ್ತಾ ಇರ್ತಾನೆ. ನೋಡಿದ್ರೆ ಆ ಕಾಫಿ ಕೆಟ್ಟ ಹಿಡ್ದೋಗಿರೋ ಥರ ಇದ್ದಿದ್ದು ನೋಡಿ,
ಛೀ, ಇದು ಕಾಫಿ ಅಂತಾರ, ಕಳಾವತಿ ಕಾಫಿನೇ ಚೆನ್ನಾಗಿರ್ತಿತ್ತು, ಇಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಅವಳಿಗೆ ನಾನು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಸ್ಕೃತ ಪದ್ಯ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ನೋಡಿದ್ರೆ ಕಲ್ಯಾಣ್ ಮತ್ತೆ ಅಪ್ಪು ಸೀದಾ ತರಕಾರಿನ ಎಲ್ಲ ತಗೊಂಡು ಪರಸ್ಪರ ಮಾತಾಡ್ಕೊಂಡ್ ಬರ್ತಾ ಇದ್ದಂಗೆ ಒಂದು ಕಾರ್ ಅಡ್ಡ ಬಂದು ನಿಂತಿರುತ್ತೆ. ನೋಡಿದ್ರೆ ಆ ಕಾರಿಂದ ಅನಾಮಿಕಾ ಇಳಿತಾ ಇರ್ತಾಳೆ. ಅಷ್ಟೊತ್ತಿಗೆ ಪಕ್ಕದ ಡೋರಿಂದ ಯಾವುದೋ ಒಬ್ಬ ಅಪರಿಚಿತ ವ್ಯಕ್ತಿ ಅನಾಮಿಕಂಗ್ ಗೊತ್ತಿರೋರು ಇಳಿತಾ ಇದ್ದಂಗೆ, ಏನು ರೋಡಿಗೆ ಬಿದ್ಬಿಟ್ಟಿದ್ದೀರಾ ಇಬ್ರೂನು? ಹೋ, ಏನೋ ನೀನ್ ಆಫೀಸ್ ಎಲ್ಲ ನಿನಗೇನ್ ಬರುತ್ತೆ ಕೆಲಸ ಒಪ್ಕೊಂಡ್ ಮಾಡ್ಕೊಳ್ಳೋದಿಕ್ಕೆ? ಇವಳು ನಮ್ಮ ಮದ್ವೆ ಆದ್ಮೇಲೆ ರೋಡ್ ಮೇಲೂ ಬೀಳ್ಬೇಕಾಗುತ್ತೆ, ಎಲ್ಲಾದ್ರೂ ಬೀಳ್ಬೇಕಾಗುತ್ತೆ ಅಂತ ಅಪ್ಪು ವಿರುದ್ಧವಾಗಿ ಅನಾಮಿಕಾ ಮಾತಾಡ್ತಿದ್ದೀನಿ ನೋಡಿ. ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಷ್ಟಕ್ಕೂ ನಾನ್ ರೋಡ್ ಮೇಲೆ ಯಾವಾಗೋ ಬಿದ್ದ ಆಗೋಯ್ತು, ಈಗ ಸೇಫ್ ಆಗಿ ಮನೇಲಿ ಇದೀನಿ. ನಿನ್ ಜೊತೆ ಕೋರ್ಟಲ್ಲಿ ಬಿದ್ದಾಗೇನೆ ನನ್ ಮಾನ ಮರ್ಯಾದೆ ಎಲ್ಲ ಹೊಂಟೋಗಿದೆ. ಹೀಗಾದ್ರೂ ನನ್ ಹೆಂಡತಿ ಜೊತೆ ಸಂಸಾರ ಮಾಡ್ಕೊಂಡು ಖುಷಿಯಾಗಿದ್ದೀನಿ. ನಿಂತರ ಏನು ಅಪ್ಪು ನನ್ಗೆ ಟಾರ್ಚರ್ ಕೊಡ್ತಾ ಇಲ್ಲ, ನೀನ್ ಅನ್ಕೊಂಡಂಗೆ ಅಪ್ಪು ಅಲ್ವೇ ಅಲ್ಲ ಅಂತ ಹೇಳ್ತಾ ಇದೀನಿ ನೋಡಿ. ಹೋ, ನಿಂಗೆ ಹೊಸ್ತಲ್ವಾ, ಅದಕ್ಕೆ ಹಾಗನ್ಸುತ್ತೆ. ಹೋಗ್ತಾ ಹೋಗ್ತಾ ಆಮೇಲೆ ನೀನು ಅವಳು ಇಬ್ರು ಸೇರಿ ನೀವು ಪರಸ್ಪರ ಮನೇನ ಹೆಂಗಿಟ್ಕೊಂತೀರೋ ಏನೋ. ಇನ್ನ ನೋಡಿದ್ರೆ ರೋಡ್ ಮೇಲೆ ಬಿದ್ದಿದ್ದೀರಾ, ಊಟಕ್ಕೆ ತಿಂಡಿಗೆ ಮನೆ ಕಟ್ಟಕ್ಕೆ ಅದಕ್ಕೆ ಇದಕ್ಕೆ ಅಂತ. ಹೋ, ಇವಳೇನೋ ಫುಡ್ ಡೆಲಿವರಿ ಮಾಡಿ ನಿನ್ನ ಸಾಕ್ತಾ ಇದ್ದಾಳೆ. ನಿನಗ್ ಯಾವ ಕೈಯಲ್ಲಿ ಕೆಲಸ ಇದೆ ಅಂತ ನೀನು ಅವಳನ್ನ ಪೋಷಿಸಕ್ಕಾಗುತ್ತೆ ಅಂತ ಕಲ್ಯಾಣ್ಗೆ ಮನ್ಸಿಗೆ ಬೇಜಾರಾಗೋ ರೀತಿ ಮಾತಾಡ್ತಾ ಇರ್ತಾರೆ. ನೋಡಿದ್ರೆ ನೀನೇನೋ ಅಷ್ಟೊಂದು ಅನಾಮಿಕಾ ತೊಂದ್ರೆ ಏನ್ ತಗೊಳಕ್ ಹೋಗ್ಬೇಡ. ನಾನು ಕವಿ ಇಬ್ರು ಲವ್ ಮಾಡ್ಬಿಟ್ಟೆ ಮದ್ವೆ ಆಗಿದೀವಿ. ಅಷ್ಟಕ್ಕೂ ನಮ್ಮಿಬ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ನಮಗ್ ಗೊತ್ತಿದೆ. ನೀನ್ ಹೊಸ್ದಾಗಿ ಹೇಳ್ಕೊಡೋ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಂಗೆ ಅನಾಮಿಕನ್ ಜೊತೆ ಇರೋ ಒಂದು ಹುಡ್ಗನ್ಗೂ ಸಹ, ಸರ್ ಸ್ವಲ್ಪ ಹುಷಾರಾಗಿರಿ, ಅವಳು ಇವಾಗ ನಿನ್ ಜೊತೆ ಬಾವ ಅವ್ರ ಕಂಪ್ನಿಯವರಿಗೆ ಕೋಆರ್ಡಿನೇಟ್ ಆಗಿ ನೀವಿರ್ಬೇಕಾಗಿದ್ದು, ಈಗ ನಿಮ್ ಕಡೆಯಿಂದ ಆ ಹೆಸರನ್ನೆಲ್ಲ ತಂದ್ಕೊಳ್ಳೋದಿಕ್ಕೆ ಅವಳು ನಿಮ್ ಜೊತೆ ನಾಟಕ ಮಾಡ್ತಿದ್ದಾಳೆ. ನೀವೇ ರೋಡ್ ಮೇಲೆ ಬೀಳ್ತೀರಾ, ಹುಷಾರಾಗಿರಿ ಅಂತ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಅವನ್ಗೆ ವಾರ್ನ್ ಮಾಡ್ತಾ ಇರ್ತಾರೆ. ನೀನ್ ಅನ್ಕೊಂಡಂಗೇನಲ್ಲ ಬಿಡು, ನಿನ್ ಗಂಡನ್ಗಾದ್ರೆ ಕೈಯಲ್ಲಿ ಕಾಸಿಲ್ಲ, ಇವನಿಗೆ ನೋಡು ಎಷ್ಟು ಈ ಕಂಪ್ನಿಗೆ CEO ಅವನು ಅಂತೆಲ್ಲ ಮೆರೀತಾ ಇರ್ತಾಳೆ ಅನಾಮಿಕಾ. ಹಾ, ಏನ್ ಮಾಡ್ಕೋತೀಯ ಮಾಡ್ಕೊ ಹೋಗು ಅಂತ ಹೇಳಿನ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಅಲ್ಲಿಂದ ಹೊರಡ್ತಾ ಇರ್ತಾರೆ. ಈಗ ಕನಕ ತುಂಬಾ ಯೋಚನೆ ಮಾಡಿ, ಕಾವ್ಯ ಈ ಮನೇಲಿ ಇರೋದು ಸೇಫ್ ಅಲ್ಲ, ಅವ್ರ ಗಂಡನ ಮನೆಗೆ ಹೋಗೋದು ಅಂತ ಗಂಡನ ಮನೆಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಅವಳು ಅನ್ಕೊಂಡಂಗೆ ಅವ್ರ ಗಂಡನ ಮನೆಗೆ ಕಳಿಸ್ತಾಳ ಅಥವಾ ಮತ್ತೆ ಅಲ್ಲಿ ಏನಾದ್ರೂ ಅನಾಹುತ ಆಗುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಟಿಪ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.